ಎಸ್ ಧರ್ಮದ್ರೋಹಿಗಳು ಷಡ್ಯಂತ್ರಕೋರರ ವಿರುದ್ಧ ಪವರ್ ಟಿವಿ ನಿರಂತರವಾಗಿ ಸಮರವನ್ನ ಸಾರ್ತಾ ಬರ್ತಾ ಇದೆ. ಪವರ್ ಟಿವಿ ವರದಿಯಂತೆ ಈ ಬುರ್ಡೆ ಗ್ಯಾಂಗ್ ಸದ್ಯ ತಗಲಾಕೊಂಡಿದೆ. ಧರ್ಮದ್ರೋಹಿಗಳು ಷಡ್ಯಂತ್ರಕೋರರ ವಿರುದ್ಧ ಪವರ್ ಟಿವಿ ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಬಂದಿದೆ. ಪವರ್ ಟಿವಿಯ ವರದಿಯಂತೆ ಈ ಬುರ್ಡೆ ಗ್ಯಾಂಗ್ ಸದ್ಯ ತಗಲಾಕೊಂಡಿದೆ. ಮಾಡಿರೋ ಧರ್ಮದ್ರೋಹಿ ಕೃತ್ಯವನ್ನ ಈ ಬುರ್ಡೆ ಗ್ಯಾಂಗ್ ಒಪ್ಕೊಂಡಿದೆ. ಬೇರೆ ಆಪ್ಷನ್ ಇಲ್ಲ ಅವರಿಗೆ. ಎಸ್ಐಟಿ ಹಾಕೊಂಡು ಡ್ರಿಲ್ ಮಾಡಬೇಕಾದ್ರೆ ಒಪ್ಕೊಳ್ಳೇಬೇಕಾಗುತ್ತೆ. ಪವರ್ ಟಿವಿಯಲ್ಲಿ ಧರ್ಮದ್ರೋಹಿಗಳ ಬಿಗ್ ಎಕ್ಸ್ಪೋಸ್. ಪವರ್ ಟಿವಿ ಬಿಚ್ಚಿಡ್ತಾ ಇದೆ ಬುರ್ಡೆ ಗ್ಯಾಂಗ್ನ ತಪ್ಪೊಪ್ಪಿಗೆಯ ಕಹಿ ಸತ್ಯವನ್ನ. ತಪ್ಪಿಸ್ಕೊಂಡು ಹಿಂಬದಿಂದ ಹೋಗೋದಲ್ಲ ಎಸ್ಐಟಿ ಆಫೀಸಿಗೆ. ತಪ್ಪೊಪ್ಪಿಗೆ ಮಾಡಿರುವಂತಹ ಕಹಿ ಸತ್ಯದ ಅನಾವರಣವನ್ನ ಪವರ್ ಟಿವಿ ನಿಮ್ಮ ಮುಂದೆ ಮಾಡ್ತಾ ಇದೆ. ಕಾನೂನಿನ ಅರಿವಿಲ್ಲದೆ ತಪ್ಪು ಮಾಡಿದ್ರೂ ಕೂಡ ತಕ್ಕ ಶಿಕ್ಷೆ ಆಗಬೇಕು. ಎಸ್ಐಟಿ ವಿಚಾರಣೆಗೆ ತೆರಳುವ ಮುನ್ನ ಜಯಂತಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಬಹುಶಃ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇರಬೇಕು, ಇಲ್ಲ ತಾನೊಬ್ಬ ಸಾಚ ಅಂತ ಇನ್ನೂ ಪೋಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರಬೇಕು. ಸತ್ಯದ ಹೋರಾಟದಲ್ಲಿ ಸುಳ್ಳು ಸೃಷ್ಟಿ ಮಾಡಿದ್ರೆ ಶಿಕ್ಷೆ ಆಗಬೇಕು. ಕಾನೂನಿನ ಅರಿವಿಲ್ಲದೆ ತಪ್ಪು ಮಾಡಿದ್ರು. ಹಾಗಾದ್ರೆ ಏನು ನಿಮ್ಗೆಲ್ಲ ಕಾನೂನಿನ ಅರಿವಿರ್ಲಿಲ್ವಾ? ಪುಂಖಾನುಪುಂಖವಾಗಿ ಲಾಯರ್ಗಳನ್ನ ಇಟ್ಕೊಂಡು ತಲೆಯೆಲ್ಲ ಮಾತಾಡ್ತಾ ಇದ್ರಿ, ತಲೆಯೆಲ್ಲ ಲಾ ಪಾಯಿಂಟ್ಗಳನ್ನ ಹಾಕ್ತಾ ಇದ್ರಿ. ಸದ್ಯ ಪಶ್ಚಾತ್ತಾಪದಿಂದ ಶಿಕ್ಷೆಯ ಬಗ್ಗೆ ಮಾತನಾಡಿದಾನೆ ಜಯಂತಿ. ಎಸ್ಐಟಿ ಮುಂದೆ ಯಾವುದೇ ಸುಳ್ಳನ್ನ ಹೇಳೋದಕ್ಕಾಗಲ್ಲ, ಸತ್ಯ ಹೇಳಲೇಬೇಕು. ದೆಹಲಿಗೆ ಹೋಗಿರೋದು ಸೇರಿದಂತೆ ಎಲ್ಲ ವಿಚಾರಗಳ ತನಿಖೆ ನಡೀತಾ ಇದೆ. ಎಸ್ಐಟಿ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀನಿ ಅಂತ ಜಯನ್ ಮಾತನಾಡಿದಾನೆ. 3 ಮೊಬೈಲ್ ಎಸ್ಐಟಿಗೆ ಒಪ್ಪಿಸಿದ್ದು ತನಿಖೆ ನಡೀತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಏನಾದ್ರೂ ಈಗ ತನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಪಾಪ ಪ್ರಜ್ಞೆ ಆ ವರ್ಡ್ನ ಮೀನಿಂಗೇ ಇವನಿಗೆ ಗೊತ್ತಿಲ್ಲ ಅನ್ನೋದು ನಮ್ಮ ವಾದ. ಎಸ್ಐಟಿ ವಿಚಾರಣೆಗೆ ಹೋಗಕ್ ಮುಂಚೆ ಏನ್ ಹೇಳಿದಾನೆ ಕೇಳಿಸ್ಕೊಳ್ಳಿ. ಅರಿವಿಲ್ಲದ ಏನಾನ ತಪ್ಪು ಕಾನೂನು ಅರಿವಿಲ್ಲದ ಏನಾನ ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಕಾನೂನು ಅರಿವಿಲ್ಲದ ಏನಾನ ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಕಾನೂನು ಅರಿವಿಲ್ಲದ ಏನಾನ ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಅಲ್ಲ, ಅದು ಗೊತ್ತಾಗಬೇಕು, ಮುಂದಕ್ಕೆ ಗೊತ್ತಾಗಬೇಕು. ನನಗೂ ಏನೋ ಗೊತ್ತಾಗ್ತಾ ಇಲ್ಲ ಅದರ ವಿಷಯ ಏನಂತ. ಕಾನೂನು ಅರಿವಿಲ್ಲದ ಏನಾನ ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಕಾನೂನು ಅರಿವಿಲ್ಲದ ಏನಾನ ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಕಾನೂನು ಅರಿವಿಲ್ಲದ ಏನಾನ ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಅಲ್ಲ, ಅದು ಮಾಧ್ಯಮಗಳಿಂದ ಎಷ್ಟು ಸಲ ಅಂತ ಓಡ್ ಹೋಗೋದಕ್ಕೆ ಸಾಧ್ಯ? ಓಡೋದ್ರೆ ಅದನ್ನು ಬಿಡಲ್ಲ, ನಾವು ಅದನ್ನು ಕ್ಯಾಪ್ಚರ್ ಮಾಡ್ತೀವಿ. ಹಾಗಾಗಿ ಮಾಧ್ಯಮಗಳ ಮುಂದೆ ಬಂದು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಕಾನೂನಿನ ಅರಿವಿಲ್ಲದೆ ಏನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಆಗ್ಬೇಕಲ್ವಾ ಸರ್ ಅಂತ ಜಯಂತಿ ಮಾತನಾಡ್ತಾ ಇದ್ದಾನೆ. ಕಾನೂನಿನ ಅರಿವಿಲ್ವಾ ನಿಮಗೆ? ಹಾಗಾದ್ರೆ ಈ ಜಯನ್ನು, ಗಿರೀಶ್ ಮಟ್ಟಣ್ಣನವರು, ತಿಮರೋಡಿ ಇವ್ರಿಗೆ ಯಾರಿಗೂ ಕಾನೂನಿನ ಅರಿವಿರ್ಲಿಲ್ವಾ ಅಂತ? ಕಾನೂನಿನ ಅರಿವಿಲ್ಲದೇನೆ ಇಷ್ಟೆಲ್ಲ ಮಾಡಿದ್ರ? ಕಾನೂನಿನ ಅರಿವಿಲ್ಲದೇನೆ ನೀವು ದೊಡ್ಡ ದೊಡ್ಡ ವಕೀಲರುಗಳನ್ನ ಸಂಪರ್ಕ ಮಾಡಿದ್ರ? ಕಾನೂನಿನ ಅರಿವಿಲ್ಲದೇನೆ ಚಿನ್ನಯ್ಯನನ್ನ ಕರ್ಕೊಂಡು 164 ಸ್ಟೇಟ್ಮೆಂಟ್ ಮಾಡಿಸಿದ್ರ ಜಡ್ಜ್ ಮುಂದೆ? ಕಾನೂನಿನ ಅರಿವಿಲ್ಲದೇನೆ ಕೂತ್ಕೊಂಡು ಪ್ಲಾನ್ ಮಾಡ್ಕೊಂಡು ಲಾ ಪಾಯಿಂಟ್ಗಳನ್ನ ಹಾಕಿದ್ರ? ಇವತ್ತು ಪಶ್ಚಾತ್ತಾಪ ಪಾಪ ಪ್ರಜ್ಞೆ ಕಾಡಿದ್ರೆ ಏನ್ರಿ ಪ್ರಯೋಜನ? ಮಾಡಿರೋ ಕೆಲಸಕ್ಕೆ ಅನುಭವಿಸ್ಲೇಬೇಕು. ಅಂತಿಂತ ಕೆಲಸ ಅಲ್ಲ ಮಾಡಿರೋದು. ಧರ್ಮ ದ್ರೋಹ ಅನ್ನೋದು ಅಂತಿಂತ ಕೆಲಸ ಅಲ್ಲ. ಎಸ್, ನಮ್ಮ ಪ್ರತಿನಿಧಿ ರೂಪೇಶ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಜಯನ್ ಮಾತುಗಳನ್ನ ಕೇಳಿಸ್ಕೊಂಡ್ವಿ. ನಗಬೇಕು ಅಥವಾ ಅಯ್ಯೋ ಪಾಪ ಅನ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇಲ್ಲ ಬಿಡಿ, ಖಂಡಿತವಾಗ್ಲು. ಕಾನೂನಿನ ಅರಿವಿಲ್ಲದೆ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಅಂತ ಏನು ಬಹಳ ನಾನೊಬ್ಬ ಸಾಚ ಅಂತ ಪೋಸ್ಟ್ ಕೊಡೋದಕ್ಕೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಏನಕ್ಕೆ? ಹಾಗಂದ್ರೆ ಇವ್ರು ಯಾರಿಗೂ ಏನು ಕಾನೂನಿನ ಅರಿವಿಲ್ಲದೇನೆ ದೊಡ್ಡ ದೊಡ್ಡ ಲಾಯರ್ಗಳನ್ನ ಮೀಟ್ ಮಾಡಕ್ ಹೋಗಿದ್ರ ಇವರು? ಸಿಂಧೂರ, ಈಗ ಹೋರಾಟಗಾರರಿಗೆ ಒಂದ್ ರೀತಿ ಪಶ್ಚಾತ್ತಾಪ ಕಾಡ್ತಾ ಇದೆ ಅಂತೇಳಿ ವ್ಯಾಖ್ಯಾನಿಸಬಹುದು. ಯಾಕಂತ ಹೇಳಿದ್ರೆ ಇವತ್ತು ಕೊಟ್ಟಂತ ಜಯಂತ್ ಕೊಟ್ಟಂತ ಹೇಳಿಕೆಗಳೆಲ್ಲವೂ ಕೂಡ ಆ ರೀತಿಯಾಗಿ ಒಂದು ಹೌದು ಆ ತರ ಮಾತುಗಳು ಕೇಳಿ ಬರ್ತಾ ಇದೆಯಾ, ನಿಜಕ್ಕೂ ಕೂಡ ಆ ರೀತಿಯಾಗಿ ಅನಿಸ್ತಾ ಇದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದಿಷ್ಟು ಭಯ ಅಥವಾ ಪಶ್ಚಾತ್ತಾಪಕ್ಕೆ ಒಳಪಟ್ಟಂತ ಕಾಣ್ತಾ ಇದೆ. ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ವಲ್ಲ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇರ್ಬೋದು. ಯಾಕಂದ್ರೆ ಎಸ್ಐಟಿ ಎಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದೆಯಲ್ಲ, ಅದಾದ ಬಳಿಕ ವಿಚಾರಣೆ, ಇಷ್ಟು ದಿನಗಳ ವಿಚಾರಣೆ ಆದ ಬಳಿಕವಾಗಿ ಮೊದಲೇ ಯಾವ ರೀತಿಯಾಗಿ ಮಾತಾಡ್ತಿದ್ರು, ಅದೇ ನಿನ್ನೆ ಯಾವ ರೀತಿಯಾಗಿ ಮಾತಾಡಿದ್ರು, ಇವತ್ತು ಯಾವ ರೀತಿಯಾಗಿ ಮಾತಾಡಿದ್ರು, ಎಲ್ಲದೂ ಕೂಡ ವ್ಯತ್ಯಾಸಗಳಿದೆ ಅಂತೇಳಿ ಗಮನಿಸ್ಕೊಳ್ಬಹುದು. ಮೊದಲು ಮಾಧ್ಯಮಗಳ ಮೇಲೆ ಯಾಕಂದ್ರೆ ಲಾಜಿಕಲ್ ಪಾಯಿಂಟ್, ಒಂದಿಷ್ಟು ಟೆಕ್ನಿಕಲ್ ಪಾಯಿಂಟ್ಗಳು, ಲಾ ಪಾಯಿಂಟ್ಗಳು ಎಲ್ಲದನ್ನೂ ಕೂಡ ಹೇಳ್ತಾ ಇದ್ರು. ಆದ್ರೆ ಇದೀಗ ಪಶ್ಚಾತ್ತಾಪ ಮಾತುಗಳನ್ನ ಆಡ್ತಾ ಇದ್ದಾರೆ. ಕಾನೂನಿನ ಅರಿವಿಲ್ದಿದ್ದೆ ಏನೋ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕಲ್ಲ ಅಂತ ಹೇಳಿ ಹೇಳೋದ್ರ ಮೂಲಕವಾಗಿ ಅದೇ ಮುಂದೆ ಕಾನೂನು ಅರಿವಿಲ್ಲದೆ ತಪ್ಪು ಮಾಡಿದ್ದೇನೆ ಒಂದಿಷ್ಟು ಕ್ಷಮ ಕೊಡುವಂತ ಪ್ರಯತ್ನನ, ಪಶ್ಚಾತ್ತಾಪ ಪಡುವಂತ ಪ್ರಯತ್ನಕ್ಕೆ ಈಗ ಬಂದ್ರ ಅಂತ ಹೇಳಿ ಒಂದು ಚರ್ಚೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಅವ್ರ ಹೇಳಿಕೆಗಳು ಆ ರೀತಿಯಾಗಿ ಧ್ವನಿಸ್ತಾ ಇತ್ತು ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ. ಆದ್ರೆ ಕಾನೂನು ಅರಿವು ಇಲ್ವಾ ಅಂತ ಹೇಳಿ ಕೇಳಿದಾಗ ದೊಡ್ಡ ಮಟ್ಟಕ್ಕೆ ಷಡ್ಯಂತ್ರ ಮಾಡುವ, ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ಹೆಸರನ್ನೇ ಕೆಡಿಸುವಂತ
ಪ್ರಯತ್ನ, ಅದೇ ರೀತಿಯಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳು, ಬುರುಡೆ ತಂದಿದ್ದು, ದೆಹಲಿ ತೆಗೆದುಕೊಂಡು ಹೋಗಿದ್ದು, ಮನೇಲಿ ಇಟ್ಕೊಂಡಿದ್ದು, ಮೈಸೂರು ರೋಡಿಂದ ಪಿಕಪ್ ಮಾಡಿ ಮಲ್ಲಸಂದ್ರದ ಮನೆಯಲ್ಲಿ ಇಟ್ಕೊಂಡಿದ್ದು, ಎಲ್ಲದೂ ಕೂಡ ನೋಡಿದ್ರೆ ಸುಪ್ರೀಂ ಕೋರ್ಟ್ ಅವರು ಕೂಡ ಹೋರಾಟ ಮಾಡಬೇಕು, ಸುಪ್ರೀಂ ಕೋರ್ಟ್ ಹೋಗಬೇಕು, ಆ ರೀತಿಯಾಗಿ ಐಡಿಯಾ ಕೊಡೋದಿರ್ಬೋದು. ಅದೇ ರೀತಿಯಾಗಿ ಲಾಜಿಕಲ್ ಪಾಯಿಂಟ್ಗಳು ಹೇಳ್ತಾ ಇದ್ದಂತ ಜಯಂತ್ಗೆ ಇದೀಗ ಕಾನೂನು ಅರಿವಿಲ್ಲ ಅನ್ನೋ ಪ್ರಶ್ನೆಗಳು ನಿಜಕ್ಕೂ ಕೂಡ ಕಾಡ್ಲಿಕ್ಕೆ ಶುರು ಆಗಿದೆ. ಅದೇ ರೀತಿಯಾಗಿ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ ಮಾತಾಡಿದ್ದು ಕೂಡ ಅದೇ ರೀತಿಯಾಗಿತ್ತು. ಕಾನೂನು ಅರಿವಿಲ್ಲದೆ ಏನಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ, ಶಿಕ್ಷೆ ಅನುಭವಿಸಲೇಬೇಕು ಅಂತ ಅವ್ರ ಬಾಯಲ್ಲಿ ಬರ್ತಾ ಇದೆಯಲ್ಲ, ಇದೇ ಈಗ ಒಂದು ಅಚ್ಚರಿಯ ವಿಚಾರ ಅಥವಾ ಒಂದು ಪ್ರಶ್ನಾರ್ಥಕ ವಿಚಾರ ಅಂತೇಳಿ ಹೇಳ್ಬಹುದು. ಹೀಗಾಗಿ ಈಗ ಜಯಂತ್ ಒಂದು ರೀತಿ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ದಾರೆ. ಹೀಗಾಗಿ SITಯ ತನಿಖೆಯ ಬಿಸಿ ಅವರನ್ನು ತಟ್ತಾ ಇದೆ ಎಲ್ಲೂ ಕೂಡ. ಯಾಕಂತ ಹೇಳಿದ್ರೆ ಷಡ್ಯಂತ್ರಕೋರರು ಎಲ್ಲೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಆಗೋದಿಲ್ಲ ಅಂತ ಹೇಳಿ ಒಂದು ಗೊತ್ತಾದಾಗ ಈ ರೀತಿ ಪಶ್ಚಾತ್ತಾಪದ ಮಾತುಗಳು ಕೇಳಿ ಬರ್ತಾ ಇದೆ ಅನ್ನೋದು ಕೂಡ ಈಗ ಸದ್ಯದ ಪ್ರಶ್ನೆ. ಸದ್ಯಕ್ಕೆ ಈಗ ವಿಚಾರಣೆ ಎದುರಿಸ್ತಾ ಇದ್ದಾರೆ. ವಿಚಾರಣೆ ಇವತ್ತು ಕೂಡ ಮುಂದುವರೆದಿದೆ. ಯೂಟ್ಯೂಬರ್ ಅಭಿಷೇಕ್ ಅದೇ ರೀತಿಯಾಗಿ ಮನಾಫ್ಗೆ SIT ರಿಲೀವ್ ಮಾಡಿಕೊಟ್ಟಿದೆ, ವಿಚಾರಣೆಗೆ ಬರಬೇಕು ಆದ್ರೆ ನಾಳೆ ಬರೋದು ಬೇಡ ಅಂತೇಳಿ ಹೇಳ್ಕೊಟ್ಟಿದೆ. ಹೀಗಾಗಿ ಜಯಂತ್ ವಿಚಾರಣೆ ಮುಂದುವರೆದಿದೆ, ಮಠಣ ವಿಚಾರಣೆ ಮುಂದುವರೆದಿದೆ. ಈ ವೇಳೆಯಲ್ಲಿ ಜಯಂತ್ ಈ ತರ ಮಾತುಗಳು ಅಚ್ಚರಿಯನ್ನು ಹುಟ್ಟಿಸಿದೆ. ಸಿಂಧೂರ.